जो आप दान करते हैं डोनेशन, उसका चोरी हो गया, लोगों ने मिसयूज कर दिया, तो आप कांग्रेस पार्टी है ना, कांग्रेस पार्टी है ना यहाँ। बीजेपी है, बीजेपी नहीं गए यूपी में बीजेपी है। यूपी है, बीजेपी नहीं, यहाँ अयोध्या में लोकल है ना, लोकल कांग्रेस पार्टी है ना, इसलिए कौन है लोकल एमएलए कौन है? ಪೈಪೋಟಿಗೆ ಬಿದ್ದಂತಹ ಅಂಧಭಕ್ತರಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲುವಂತಹ ಒಬ್ಬ ಅಂಧಭಕ್ತರು ಅವ್ರು ಹೇಳ್ತಾ ಇದ್ದಾರೆ, ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆಯಲ್ಲ, ಅದಕ್ಕೆ ಯಾರು ಕಾರಣ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಕಾರಣ ಅಂತೆ. ಎಂತೆಂತಹ ಅಂಧಭಕ್ತರನ್ನ ನೋಡ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ಪಕ್ಷ ಕಾರಣ ಅಂತೆ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇದೆ. ಇಲ್ಲಿ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ಸಮಿತಿಗಳಿರುವಂಥದ್ದು ಎಲ್ಲವೂ ಭಾರತೀಯ ಜನತಾ ಪಕ್ಷದ ಹ್ಯಾಂಡವರಲ್ಲಿ. ವಿಶ್ವ ಹಿಂದೂ ಪರಿಷತ್ತು, RSS ಎಲ್ಲವೂ ಸಹ ಮ್ಯಾನೇಜ್ ಮಾಡ್ತಾ ಇದೆ, ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾ ಇದೆ. ಇಲ್ಲಿ ಈ ಹೆಣ್ಣು ಮಗಳು ಹೇಳ್ತಾ ಇರುವಂಥದ್ದು ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಅಂತೆ. ಎಂತೆಂತಹ ಅಂಧಭಕ್ತರು ನೋಡಿ. ನಮ್ಮ ದೇಶ ಯಾಕೆ ಈ ರೀತಿ ಹಾಳಾಗ್ತಾ ಇದೆ ಅಂತಂದರೆ ಇಂತಹ ಅಂಧಭಕ್ತರುಗಳಿಂದ. ಇಂತಹ ಅಂಧಭಕ್ತರು ದೇಶಾದ್ಯಂತ ಅಲ್ಲಲ್ಲಿದ್ದಾರೆ. ನಾವು ಪದೇ ಪದೇ ಹೇಳ್ತಾ ಇರ್ತೀನಲ್ಲ, ಈ 2% ಜನ ಯಾರು ಅಂತ ಹೇಳ್ತೀವಲ್ಲ, ಈ 2% ಜನ ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ಈಗಲೂ ಇದ್ದಾರೆ. ಅವರಿಗೆ ದೇಶ ಬೇಕಾಗಿಲ್ಲ, ಅವರಿಗೆ ಸತ್ಯ ಬೇಕಾಗಿಲ್ಲ, ಅವರಿಗೆ ಧರ್ಮ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರುವುದು ಒಡೆದು ಆಳುವಂಥದ್ದು. ಇಲ್ಲಿ ನಮ್ಮ ಹಿಡಿತ ಇರಬೇಕು, ಇಷ್ಟೇ ಅವ್ರಿಗೆ ಬೇಕಾಗಿರ್ಬೋದು. ಅದು ಇವತ್ತು ನಾವು ನೋಡ್ತಾ ಇದ್ದೇವೆ. ನೀವು ಗಮನಿಸಿ ನೋಡಿ, ಎಂತೆಂತಹ ಅಂಧಭಕ್ತರನ್ನು ಸೃಷ್ಟಿ ಮಾಡಿದ್ದಾರೆ. ಎಂತೆಂತಹ ಅಂಧಭಕ್ತರು. ಇವರಿಗೆ ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆ, ರಾಮನನ್ನೇ ಬಿಟ್ಟಿಲ್ಲ ಅಂತೇಳಿ ನಮ್ಮ ರಾಧಕ್ಕ ಬಾಯ್ ಬಡ್ಕೊತಾ ಇದ್ದಾರೆ. ಅಯ್ಯೋ ರಾಮ, ರಾಮ ನಿನ್ನನ್ನೇ ಬಿಟ್ಟಿಲ್ಲ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಇಂತಹ ಅಂಧಭಕ್ತರು ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಅದು ಕಾಂಗ್ರೆಸ್ ಪಕ್ಷ ಕಾರಣ ಅಂತಾರೆ ಅಂತಂದರೆ ನಾವಿನ್ನೂ ಏನೇನು ನೋಡ್ಬೇಕು ನೋಡ್ರಿ. ನಾವು ಎಂತೆಂಥ ವಿಚಾರಗಳು. ದೇಶ ಇವತ್ತು ಸಾಲದ ಸುಳಿನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆ. ದೇಶ ಇವತ್ತು ಯಾವ ಕ್ಷೇತ್ರದಲ್ಲೂ ಸಹ ನೋಡಿ, ಇವತ್ತು ಪಾಸ್ಪೋರ್ಟಿನ ಸೂಚ್ಯಾಂಕ ಅತಿ ಕೆಳಗಡೆ ಬಂದಿದೆ. ನಮ್ಮ ದೇಶದ ಪಾಸ್ಪೋರ್ಟಿನ ಸೂಚ್ಯಾಂಕ ಅತಿ ಕೆಳಗಡೆ ಬಂದಿದೆ. ಪ್ರತಿಯೊಂದು ಸೂಚ್ಯಾಂಕದಲ್ಲೂ ಭಾರತ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಮೇಲ್ಮಟ್ಟಕ್ಕೆ ಏರ್ತಾ ಇರ್ಬೋದು ಯಾವುದೂ ಇಲ್ಲ, ಒಂದೇ ಒಂದು ಏರ್ತಾ ಇದೆ, ಅದು ಜನಸಂಖ್ಯೆ. ಚೀನಾವನ್ನು ಮೀರಿಸಿದಂಥದ್ದು ಭಾರತದ ಜನಸಂಖ್ಯೆ. ಇಷ್ಟು ಬಿಟ್ಟರೆ ಬೇರೆ ಯಾವುದರಲ್ಲೂ ಸಹ ಭಾರತ ಮೇಲಕ್ಕೆ ಹೋಗ್ತಾ ಇಲ್ಲ. ಇದರಲ್ಲಿ ಅಂಧಭಕ್ತರುಗಳನ್ನು ನಾವು ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ, ರೀಲ್ಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ರೀಲ್ಸ್ಗಳಲ್ಲಿ ಏನು ಒಂದೇ ಮಾತರಂ ಬಗ್ಗೆ ಮಾತನಾಡುವಂಥ ಒಬ್ಬ ಏನೋ ಅಂಧಭಕ್ತ, ಒಂದೇ ಮಾತರಂ ಹೇಳಪ್ಪ ಅಂದರೆ ಒಂದೇ ಮಾತರಂ ಬರೋದಿಲ್ಲ ಅವನಿಗೆ. ಇಲ್ಲಿ ಭಾಳಷ್ಟು ಅಂಧಭಕ್ತರುಗಳು ಈ ಭಾರತೀಯ ಜನತಾ ಪಕ್ಷವನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಿಕೊಳ್ಬೇಕು, ಯಾವ ರೀತಿ ಏನು ಈ ಬೇರೆಯವರಿಗೆ ದಾರಿ ತಪ್ಪಿಸ್ಬೇಕು ಅನ್ನೋಕ್ಕೆ ಇದು ವಿಚಾರವನ್ನು ಚೆನ್ನಾಗಿ ತಲೆಗೆ ತುಂಬಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ ರೀ. ಇವರು ವಯಸ್ಸಾದವರು, ಇವರು ತಿಳುವಳಿಕೆಸ್ತರು ಅಂತ ಕಾಣುತ್ತಾ ಇದೆ. ಈ 2% ಜನದಲ್ಲಿ ಇವರು ಒಬ್ಬರು. ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಅಯೋಧ್ಯ ರಾಮನನ್ನೂ ಬಿಟ್ಟಿಲ್ಲ, ಶೌಚಾಲಯದಲ್ಲಿ ಹಣ ಇಟ್ಟಿದ್ರಂತೆ. ಇದರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಾ ಅಂತಂದರೆ ಇವತ್ತಿನವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಧಾನಮಂತ್ರಿಗಳು ಗುದ್ದಲಿ ಪೂಜೆ ಮಾಡಿದ್ದು ಅವರೇ. ಗುದ್ದಲಿ ಪೂಜೆ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಸಮಿತಿಯನ್ನು ರಚನೆ ಮಾಡಿ ಎಲ್ಲವನ್ನೂ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿಗಳೇ. ಗರ್ಭಗುಡಿಯಲ್ಲಿ ನಿಂತ್ಕೊಂಡು ದೇವರ ಪೂಜೆಯಲ್ಲಿ ಭಾಗವಹಿಸಿದ್ದು ಪ್ರಧಾನಮಂತ್ರಿಗಳೇ. ಇವತ್ತು ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ಳತನ ಮಾಡಿದ್ದಾರೆ ಅಂದ ತಕ್ಷಣ ಸೈಲೆಂಟ್ ಮೋಡ್ಗೆ ಹೋಗಿದ್ದಾರೆ. ನಮ್ಮ ಯೋಗಿ ಆದಿತ್ಯನಾಥ್ ಅವರು ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ನೋಡ್ತಾ ಇದ್ವಿ, ರಾಮ ಜನ್ಮಭೂಮಿ ಆಯಿತು, ಕೃಷ್ಣನ ಜನ್ಮಭೂಮಿಯ ಬಗ್ಗೆ ವಿಚಾರ ತಗೊಳ್ತಾರೆ ಅಂತೇಳ್ಬಿಟ್ಟು. ಇದು ನಮ್ಮ ದೇಶ, ಇದು ನಮ್ಮ ಧರ್ಮ. ನಾವು ಬೇರೆ ಧರ್ಮದವ್ರ ಬಗ್ಗೆ ಮಾತನಾಡ್ತಾ ಇರ್ತೀವಿ, ಇನ್ನೊಬ್ಬರು ಧರ್ಮದವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಧರ್ಮದಲ್ಲಿರುವಂತಹ ಉಳುಕುಗಳು, ಈ ಉಳುಕುಗಳನ್ನು ಮುಚ್ಚೋದಕ್ಕೆ ಈ 2% ಅಂಧಭಕ್ತರುಗಳನ್ನು ಸೃಷ್ಟಿ ಮಾಡಿರ್ತಾರೆ. ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಅವರು. 2014ರಲ್ಲಿ ಏನು ಗುಜರಾತ್ನಲ್ಲಿ ಇಲ್ಲದಂತಹ ದೊಲರಾ ಸಿಟಿ, ಇಲ್ಲದಂತಹ ಗಿಫ್ಟ್ ಸಿಟಿ,
ಗುಜರಾತ್ನ ಮಾಡಲ್ಲು ಅಂತ ಹೇಳ್ಕೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡಿ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿದಂತಹ ನರೇಂದ್ರ ಮೋದಿಯವರು ಅವತ್ತೂ ಸಹ 2014ರಲ್ಲಿ ಪಬ್ಲಿಕ್ ರ್ಯಾಲಿನಲ್ಲಿ ಹೇಳಿರುವಂಥದ್ದು, ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದರೆ ಭಾರತದ ಪ್ರತಿಯೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಹಣ ಇದೆ ಅಂತ ಹೇಳಿದ್ರು. ಎಷ್ಟು ವರ್ಷ ಆಯ್ತು ರೀ? 13 ವರ್ಷ ಆಯಿತು. ಇವತ್ತಿನವರೆಗೂ ಒಂದೇ ಒಂದು ಬಿಡುಗಾಸು ಬಂದಿದೆಯಾ? ಪ್ರಕ್ರಿಯೆ ಪ್ರಾರಂಭ ಆಗಿದೆಯಾ? ಚಾಯ್ ಪೇ ಚರ್ಚಾದಲ್ಲಿ ಹೇಳಿದ್ರು, ಯಾರು ಟ್ಯಾಕ್ಸ್ ಕಟ್ಟದೇ ಇರೋವಂಥ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಚಕ್ರವರ್ತಿ ಸೂಲಿಬೆಲೆ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ ಒಂದು ಹೆಜ್ಜೆ ಮುಂದೆ ಹೋಗಿ ರೋಡ್ಗಳಿಗೆ ಚಿನ್ನದ ರಸ್ತೆ ಹಾಕ್ತೀವಿ, ಹೈವೇಗಳಿಗೆ ಚಿನ್ನದ ರಸ್ತೆ ಹಾಕ್ಬೋದು, ಅಷ್ಟು ಹಣ ಇದೆ ಅಂತಂದರು. ಒಂದು ಪೈಸಾ ಬರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿ ದೇಶದಲ್ಲಿರುವಂಥ ಎಲ್ಲ ಕಪ್ಪು ಹಣವನ್ನು ಹೊರಗಡೆ ತೆಗೆದುಬಿಡ್ತೀವಿ ಅಂತೇಳಿ 100 ಜನ ಜೀವ ಕಳ್ಕೊಂಡ್ರು. ಇದಕ್ಕೆ ಯಾವುದೇ ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ. ನಾನು ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅನ್ನಿಸ್ತಾನೇ ಇಲ್ಲ ಅವರಿಗೆ ಬೇಕಾಗಿರುವುದೇನು? ಅಧಿಕಾರಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ. ಅಧಿಕಾರಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ. ದೇವರನ್ನು ಬಳಸ್ಕೊಳ್ತಾರೆ, ಮಂಗಲಸೂತ್ರವನ್ನು ಬಳಸ್ಕೊಳ್ತಾರೆ. ಇಲ್ಲೊಬ್ಬರು ಮಾತಾಡ್ತಾ ಇದ್ದಾರಲ್ಲ, ಮಹಾವಿಷ್ಣುವಿನ ಅವತಾರ ಅಂತೆ ಇವರು. ಟ್ರಸ್ಟಿನ ಮುಖ್ಯಸ್ಥರು, ಮಹಾವಿಷ್ಣುವಿನ ಅವತಾರವಂತೆ ನರೇಂದ್ರ ಮೋದಿಯವರು. ಯಾವ ಸ್ಥಿತಿಗೆ ರೀ? ಮಹಾವಿಷ್ಣುವಿನ ಅವತಾರ ಅಂತೆ. ಈ ಧರ್ಮವನ್ನು, ದೇವರುಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ನೋಡಿ, ಇವರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿ, ಇವ್ರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿ. ದೇವರು ಏನು ಬಿಟ್ಟಿದ್ದಾನೆ ಇವರಿಗೆ? ದೇವರೊಬ್ಬ ರಾಜಕಾರಣಿಗೆ ಹೋಲಿಸ್ತಾರೆ ಅಂತಂದರೆ, ಹಾಗಾದರೆ ನರೇಂದ್ರ ಮೋದಿಯವರು ಇಷ್ಟು ದಿನ ಸುಳ್ಳುಗಳನ್ನು ಹೇಳಿದ್ರಲ್ಲ, ಹಾಗಾದರೆ ಮಹಾವಿಷ್ಣು ಸುಳ್ಳು ಹೇಳ್ತಾ ಇರುವಂಥದ್ದ? ಶ್ರೀರಾಮಚಂದ್ರನನ್ನು ಇಟ್ಕೊಂಡು ರಾಮರಾಜ್ಯ ಅಂತ ಹೇಳ್ತಾರಲ್ಲ, ಈ ರಾಮರಾಜ್ಯದಲ್ಲಿ ಈ ರೀತಿ ಕಳ್ತನಗಳನ್ನು ಮಾಡ್ತಾ ಇದ್ದಾರಲ್ಲ, ರಾಮರಾಜ್ಯದಲ್ಲಿ ಈ ಥರ ಕಳ್ತನ ಇತ್ತೇನ್ರಿ? ಎಂತಹ ಸ್ಥಿತಿಗೆ ತಂದುಬಿಟ್ರಲ್ಲ ನೀವುಗಳು, ಎಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರಲ್ಲ ಭಾರತವನ್ನು, ಈ ಹಿಂದೂ ಧರ್ಮವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರಲ್ಲ. ಹೊಡೆದು ವಿಭಜನೆ ಮಾಡಿ ನಿಮ್ಮ ಓಟಿನ ಲಾಭಕ್ಕೋಸ್ಕರವಾಗಿ ಧರ್ಮವನ್ನು ಬಲಿ ಕೊಡ್ತಾ ಇದ್ದೀರಿ, ದೇವರುಗಳನ್ನು ಬಳಸ್ಕೊಳ್ತಾ ಇದ್ದೀರಿ. ಭಾವನಾತ್ಮಕವಾಗಿ ಮಂಗಲಸೂತ್ರವನ್ನು ತಂದ್ರಿ, ಸೈನಿಕರನ್ನು ತಗೊಂಡು ಬಂದ್ರಿ. ಎಲ್ಲವನ್ನೂ ತಗೊಂಡು ನೀವು ಸಾಧನೆ ಮಾಡಿದ್ದು ಏನಪ್ಪ ಅಂತಂದರೆ ಶೂನ್ಯ. ನಿಮ್ಮ ಸಾಧನೆ ಶೂನ್ಯ. ಇದು ನಮ್ಮ ದೇಶದ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ದೇಶವನ್ನು ನೋಡಿ ವಿದೇಶಿಗರು ನಗ್ತಾ ಇರ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ವಿದೇಶಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮಾತುಗಳನ್ನು ಬೇರೆಯವರು ಟ್ರೋಲ್ ಮಾಡುವಂತಹ ಪರಿಸ್ಥಿತಿಗೆ ಹೋಗಿದೆ. ಆದರೂ ಸಹ ನಮ್ಮ ಅಂಧ ಭಕ್ತರು ಹೇಳುವಂತಹ ವಿಚಾರಗಳು ಈ ರೀತಿಯಾದಂಥ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ನೋಡಿದಾಗ ಎಂಥವ್ರಿಗಾದ್ರೂ ಆಯಿತಾ ನಗು ಬರಲ್ವಾ? ಉತ್ತರ ಪ್ರದೇಶದ ಸರ್ಕಾರ ಅಧಿಕಾರದಲ್ಲಿದ್ದು, ಉತ್ತರ ಪ್ರದೇಶದ ಸರ್ಕಾರ ರಾಮ ಮಂದಿರವನ್ನು ನಾವೇ ಕಟ್ಟಿದ್ವಿ ಅಂತ ಹೇಳುವಂಥವರು ಇವರು ಕಾಂಗ್ರೆಸ್ ಪಕ್ಷ ಈ ಕಳ್ಳತನಕ್ಕೆ ಸಾಕ್ಷಿಯಾಗಿದೆಯಂತೆ. ಇಂತಿಂತಹ ಮೂರ್ಖರನ್ನು ಇಟ್ಕೊಂಡು ಇಂತಿಂತಹ ಅಂಧಭಕ್ತರ ಜೊತೆ ನೀವು ಜೀವನ ಮಾಡ್ತಾ ಇದ್ದೀವಲ್ಲ, ಈ ದೇಶವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಕೊನೆಯ ಪಕ್ಷ ಇಷ್ಟೆಲ್ಲ ವೈಫಲ್ಯಗಳಾಗಿದೆ, ನಾನು ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾನೇ ಇಲ್ವಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ಉತ್ಸವ ಮೂರ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ ರೀ. ಅವ್ರು ಯಾವುದು ಸ್ವತಂತ್ರವಾದಂಥ ನಿರ್ಧಾರ ಮಾಡೋದಿಲ್ಲ. ಸುಮ್ಮನೆ ನರೇಂದ್ರ ಮೋದಿ ಎಂಬ ಪ್ರಾಡಕ್ಟನ್ನು ಇಟ್ಕೊಂಡು ಅವ್ರನ್ನ ತೋರಿಸಿ ಇವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಹೊರತು ನರೇಂದ್ರ ಮೋದಿಯವರ ಸ್ವಂತ ವಿವೇಚನೆ ಇದ್ದಂತೆ ಕಾಣ್ತಾ ಇಲ್ಲ ನಮಗೆ. ಯಾಕೆ ಅಂತಂದರೆ ಪ್ರತಿಯೊಂದು ವಿಚಾರಗಳಲ್ಲೂ ಇವಾಗ ಟೆಲಿಪ್ರಾಂಪ್ಟ್ರಲ್ಲಿ ಹಿಂದಿಯಲ್ಲಿ ಹೋಗ್ತಾ ಇರುವಂಥ ಟೆಲಿಪ್ರಾಂಪ್ಟ್ರಲ್ಲಿ ಓದ್ಕೊಂಡು ಭಾಷಣ ಮಾಡುವಂಥ ಸ್ಥಿತಿಗೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿದ್ದಾರೆ ಅಂತಂದಾಗ ನಾವಿದೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಹೇಳಿ? ನಮ್ಮ ದೇಶ ಬ್ರಿಟಿಷರ ಕೈನಲ್ಲೇ ಇರಬೇಕಾಗಿತ್ತು ಅಂತ. ಬ್ರಿಟಿಷರ ಕೈನಲ್ಲೇ ಇದ್ದಿದ್ದರೆ ಬಹುಶಃ ನಮಗೆ ಆ ದೇಶಭಕ್ತಿ ಇರ್ತಿತ್ತು. ಇವತ್ತು ನಮಗೆ ದೇಶಭಕ್ತಿನೂ ಇಲ್ಲ, ಅಭಿಮಾನವೂ ಇಲ್ಲ, ಪ್ರೀತಿಯೂ ಇಲ್ಲ, ಒಗ್ಗಟ್ಟು ಇಲ್ಲ. ರಾಜಕಾರಣಿಗಳ ಮುಂದೆ ತಲೆ ಬಗ್ಗಿಸ್ಕೊಂಡು ಅವ್ರಿಗೆ ಜೀರು ಅಂತ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.